ವೆಲ್ಕಮ್ ಬ್ಯಾಕ್ ಟು ಮೈ ಆರು ಯೂಟ್ಯೂಬ್ ಚಾನಲ್. ನಾವು ಇವಾಗ ತಾನೇ ಸ್ಕೂಲಿಂದ ಬಂದಿದ್ದೀವಿ. ಸೊ ನಮ್ಮಮ್ಮ ಏನು ಮಾಡ್ತಾ ಇದ್ದಾರೆ ಅಂತ ನಡ್ಕೊಂಡು ಬರೋಣ. ಫ್ರೆಂಡ್ಸ್ ನೋಡಿ, ನಮ್ಮಮ್ಮ ಹೂವಿನ ಹಾರ ಮಾಡ್ತಾ ಇದ್ದಾರೆ ನೋಡಿ. ಚೆಂಡು ಹೂವನ್ನ ತಗೊಂಡು ಬಂದಿದ್ದಾರೆ. ಸೊ ನೋಡಿ ನೋಡಿ ನಮ್ಮಮ್ಮ ಈಗ ಇಷ್ಟು ಹಾರಗಳನ್ನ ಮಾಡಿದ್ದಾರೆ. ಸೊ ನೋಡಿ ನಾನೀಗ ತೋರಿಸ್ತೀನಿ ಎಷ್ಟು ಹಾರಗಳನ್ನ ಮಾಡಿದ್ದಾರೆ ಅಂತ. ಓಕೆ, ಒಂದು ಹಾರಗಳನ್ನ ಮಾಡಿದ್ದಾರೆ ನಮ್ಮಮ್ಮ ಆಲ್ರೆಡಿ ನೋಡಿ. ಎಲ್ಲೋ ಸೊ ತುಂಬ ಮಾಡಿದ್ದಾರೆ. ಅವ್ರಿಗೆ ಹೇಗೆ ಬೇಕೋ ಹಾಗೆ ಅಂದಾಜಿನ ಪ್ರಕಾರ ಮಾಡ್ಕೊಂಡಿದ್ದಾರೆ. ತುಳಸಿ ಕಟ್ಟೆಗೆ ಹಾಗೆ ವರಮಹಾಲಕ್ಷ್ಮಿ ಹಬ್ಬ ಪೂಜೆ ಮಾಡ್ತೀವಲ್ವಾ, ಸೊ ಲಕ್ಷ್ಮಿಗೆ, ಸೊ ಎಲ್ಲ ಅದಕ್ಕೂ ಮಾಡ್ತಾಯಿದ್ದಾರೆ. ಇನ್ನೂ ಇಷ್ಟು ಹೂಗಳಿವೆ, ಇದಕ್ಕೆ ಹಾರ ಮಾಡೋದು ಇನ್ನೂ ಬಾಕಿ ಇದೆ. ಸೊ ನಮ್ಮಮ್ಮ ಮಾಡ್ತಾರೆ. ಅಲ್ಲಿವರೆಗೂ ನಮ್ಮ ಮನೆಯವರೆಲ್ಲ ಏನು ಮಾಡ್ತಾಯಿದ್ದಾರೆ ಅಂತ ನೋಡ್ಕೊಂಡು ಬರುವ ಬನ್ನಿ. ನನ್ನ ತಂಗಿ ಚಕ್ಲಿ ತಿಂತಾ ಕೂತಿದ್ದಾಳೆ ನೋಡಿ. ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್ ಸೊಳ್ಳೆ ಹೇಳ್ತಾ ಇದ್ದಾಳೆ. ಸೊ ಇವಳಿಗೆ 2 ದಿನ ಆಯಿತು ಹುಷಾರಿಲ್ಲ. ನೆಗಡಿ, ಕೆಮ್ಮು ಹಾಗೆ ಜ್ವರ ಬಂದಿದೆ ನೋಡಿ. ಅಷ್ಟೆಲ್ಲ ಇದ್ರು ಎಲ್ಲ ಕೆಲಸ ನಾನೇ ಮಾಡ್ತಾ ಇದ್ದೀನಿ. ಓ ಹೆಣ್ಮಗು ನೋಡಿ ಫ್ರೆಂಡ್ಸ್, ಚಕ್ಲಿ ತಿಂತ ಆರಾಮಾಗಿ ಕೂತ್ಕೊಂಡಿದ್ದಾಳೆ. ಪಾಪ ನಮ್ಮಮ್ಮ ಹೂವಿನ ಹಾರ ಮಾಡ್ತಾ ಇದ್ದಾರೆ ನೋಡ್ಕೊಂಡು ಹಾಗೆ ಕೂತಿದ್ದಾಳೆ ನೋಡಿ. ಮನೆಯವ್ರಿಗೆಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬ ಅಂತಂದ್ರೆ ಏನು ಅಂತ ಕೇಳೋಣ. ನಮಗಂತೂ ಗೊತ್ತಿಲ್ಲ. ವರಮಹಾಲಕ್ಷ್ಮಿ ಹಬ್ಬ ಅಂತಂದ್ರೆ ಲಕ್ಷ್ಮಿ ಪೂಜೆ ಮಾಡ್ತಾರೆ. ಒಂಥರ ಹಬ್ಬದ ವಾತಾವರಣ ಇರುತ್ತೆ ಮನೇಲಿ. ಸ್ವೀಟ್ಸ್ ಮಾಡ್ತಾರೆ, ಹಾಗೆ ಚಕ್ಲಿ, ಹಾಗೆ ನಿಪ್ಪಟ್ಟು ಎಲ್ಲ ಹೋಳಿಗೆ ಎಲ್ಲ ಮಾಡ್ತಾರೆ. ತಿನ್ನೋದಕ್ಕೆ ಸಿಗತ್ತೆ. ಅದೇ ಒಂದು ವರಮಹಾಲಕ್ಷ್ಮಿ ಹಬ್ಬ. ಈಗ ನಮ್ಮ ಅಮ್ಮನಿಗೆ, ನಮ್ಮ ಅಕ್ಕನಿಗೆ, ನನ್ನ ತಂಗಿಗೆ ಕೇಳುವ ಬನ್ನಿ. ವರಮಹಾಲಕ್ಷ್ಮಿ ಹಬ್ಬ ಅಂತಂದ್ರೆ ಏನು? ಫ್ರೆಂಡ್ಸ್, ವರಮಹಾಲಕ್ಷ್ಮಿ ಹಬ್ಬ ಅಂತಂದರೆ ನನ್ನ ದೃಷ್ಟಿಲಿ ನಮ್ಮಮ್ಮ ಫ್ರೆಂಡ್ಸ್ ಯಾವಾಗಲಾದರೂ ಏನಾದರೂ ತಿಂಡಿ ಮಾಡಿಕೊಡು ಅಂದರೆ, ಈಗ ಚಕ್ಲಿ ಮತ್ತು ಉಂಡೆಗಳನ್ನೆಲ್ಲ ಮಾಡಿಕೊಡು ಅಂದಾಗ ಮಾಡಿಕೊಡ್ತಾಳೆ. ಬಟ್ ಅದು ಮಾಡಿದ್ಮೇಲೆ ಏನಾದರೂ ಆಯಿತು ಅಂದರೆ ಯಾಕಪ್ಪ ಹೇಳಿದ್ವಿ ಅನ್ನೋ ಥರ ಫೀಲ್ ಮಾಡಿಸ್ತಾಳೆ. ಅದಕ್ಕಾಗಿ ಈ ಥರ ಹಬ್ಬ ಬಂತು ಅಂದರೆ ನಮ್ಮಮ್ಮ ಕೇಳ್ದೇನೆ ಏನು ಹೇಳ್ದೇನೆ ಮಾಡಿಕೊಡ್ತಾಳೆ. ಅದೇ ಒಂದು ವರಮಹಾಲಕ್ಷ್ಮಿ ಹಬ್ಬ. ಎಲ್ಲ ಹುಡುಗರನ್ನು ಕೇಳಿದಾಗ ಇದು ಒಂದೇ ಆನ್ಸರ್ ಬರೋದು. ಬಟ್ ನಮ್ಮ ಅಕ್ಕ ಏನು ಹೇಳ್ತಾಳೆ ಅಂತ ನೋಡುವ ಬನ್ನಿ. ನಮ್ಮ ಅಕ್ಕನ್ನ ಕೇಳೋಂಥ ಸಮಯ ಬನ್ನಿ ಕೇಳೋಣ. ದೊಡ್ಡ ಹುಡುಗಿ ಇವಳೇ ನೋಡಿ, ಇವಳನ್ನ ಕೇಳೋಣ. ವರಮಹಾಲಕ್ಷ್ಮಿ ಹಬ್ಬ ಅಂತಂದ್ರೆ ಏನು? ನಂಗೆ ಗೊತ್ತಿಲ್ಲ ಫ್ರೆಂಡ್ಸ್. ಹೇಳಿದ್ರು ಕೂಡ ನಮ್ಮ ಅಕ್ಕ ಹೇಳೋದಿದೆ, ತಿನ್ನೋದಕ್ಕೆ ಸಿಗತ್ತೆ ಅಂತ. ಬಟ್ ಹೇಳ್ತಾ ಇಲ್ಲ. ತಿಂತಾ ಇದ್ದಾಳೆ ಬಟ್ ಹೇಳ್ತಾ ಇಲ್ಲ. ಸೊ ದೊಡ್ಡವರು ಈಗಂದ್ರೆ ನಾವಿನ್ನು ಚಿಕ್ಕವರು. ಈಗ ನಮ್ಮಮ್ಮನ್ನ ಕೇಳೋಂಥ ಈಗ ವರಮಹಾಲಕ್ಷ್ಮಿ ಹಬ್ಬ ಅಂತಂದ್ರೆ ಏನು ಅಂತ ನಮ್ಮಮ್ಮನ ಕೇಳೋಂಥ ಸಮಯ. ಸೊ ಅಮ್ಮ, ವರಮಹಾಲಕ್ಷ್ಮಿ ಹಬ್ಬ ಅಂತಂದ್ರೆ ಏನು? ವರಮಹಾಲಕ್ಷ್ಮಿ ಹಬ್ಬ ಅಂತಂದ್ರೆ ಮನೆಯಲ್ಲೇ ಕ್ಲೀನ್ ಮಾಡ್ಕೋಬೇಕು. ಒಂದು 15 ದಿನ ಇರ್ತಾ ಮನೆಯಲ್ಲೇ ಕ್ಲೀನ್ ಮಾಡ್ಕೊಂಡು, ಆಮೇಲೆ ಇವೆಲ್ಲ ತಂದು ಹೂಗಳನ್ನು ತಂದು ಎಲ್ಲ ಹಾರ ಮಾಡ್ಕೋಬೇಕು. ತುಳಸಿ ಪಾಟ್ಗೆಲ್ಲ ಕ್ಲೀನ್ ಮಾಡಬೇಕು, ಅಲಂಕಾರ ಮಾಡಬೇಕು. ಮತ್ತು ಲಕ್ಷ್ಮೀನ ಕೂಡಿಸ್ಬೇಕು. ಸೀರೆ ಎಲ್ಲ ಉಡಿಸಿ ಅಲಂಕಾರ ಮಾಡಿಸಿ, ಆಮೇಲೆ ಹೋಳ್ಗೆ ತಿಂಡಿ ತಿನಿಸುಗಳೆಲ್ಲ ಮಾಡಿ, ಆಮೇಲೆ ನಾವು ಕೂಡ ಅಲಂಕಾರ ಮಾಡ್ಕೊಂಡು ಎಲ್ಲರೂ ಕೂಡಿ ಪೂಜೆ ಮಾಡೋದೇ ವರಮಹಾಲಕ್ಷ್ಮಿ ಹಬ್ಬ. ಇದಪ್ಪ ಸರ್, ಆಹಾ ಎಷ್ಟು ಮಸ್ತಾಗಿತ್ತು ಫ್ರೆಂಡ್ಸ್. ಒಟ್ಟಿನಲ್ಲಿ ಹೇಳಬೇಕು ಅಂತಂದರೆ ವರಮಹಾಲಕ್ಷ್ಮಿ ಹಬ್ಬ ಬಂದರೆ ಮನೆ ಫುಲ್ ಎಲ್ಲ ಹಬ್ಬದ ವಾತಾವರಣ ಇರುತ್ತೆ. ಸೊ ಈ ಹಬ್ಬ ನಮ್ಮ ಮನೇಲಿ ನಾವು ಹೇಗೆ ಆಚರಣೆ ಮಾಡ್ತೀವಿ ಅಂತ ನೋಡೋದಿದ್ರೆ ಈ ಬ್ಲಾಗ್ನ ಕಂಟಿನ್ಯೂ ಆಗಿ ನೋಡಿ. ಸೊ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ನಿಮಗೆ ಗೊತ್ತಾಯ್ತಲ್ವಾ ವರಮಹಾಲಕ್ಷ್ಮಿ ಹಬ್ಬ ಅಂತಂದರೆ ಏನು, ಯಾಕೆ ಆಚರಣೆ ಮಾಡ್ತಾರೆ ಅಂತ ಗೊತ್ತಾಯ್ತು ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಸೊ ನಮ್ಮಮ್ಮ ಏನೇನೋ ತಿಂಡಿಗಳನ್ನೆಲ್ಲ ಮಾಡಿದ್ದಾರೆ. ಚಕ್ಲಿ ಹಾಗೆ ಗಾರ್ಗಿ ಮಾಡಿದ್ದಾರೆ. ಅದಕ್ಕೆ ನೀವೇನಂತೀರ? ಕಜ್ಜಾಯ. ಸೊ ಕಜ್ಜಾಯ ಮಾಡಿದ್ದಾರೆ. ಸೊ ನಮ್ಮಮ್ಮ ದೇವ್ರಿಗೆ ಅಂತ ಒಂದು ಸ್ವಲ್ಪ ತೆಗೆದಿಟ್ಟು ನಮಗೊಂದು ಸ್ವಲ್ಪ ಕೊಟ್ಟಿದ್ರು. ಸೊ ನಾವು ಬಡಪಾಯಿಗಳಲ್ವ, ಸೊ ಸ್ವಲ್ಪ ತಿಂದ್ಕೊಂಡ್ವಿ. ಸೊ ನೋಡಿ, ನನ್ನ ತಂಗಿ ಆಗಲೇ ತಿಂತಾ ಇದ್ಲಲ್ವ, ಸೊ ನಾನು ಹೇಳಿದ್ದೀನಿ. ಸೊ ಈಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಹೋಗ್ತಾಯಿದ್ದೀನಿ ನೋಡಿ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಸೊ ಅದಕ್ಕೋಸ್ಕರ ನಾವು ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು, ಸೊ ಈಗ ತುಳಸಿ ಕಟ್ಟೆಗೆ
ಈ ಹೂವಿನ ಹಾರ ಕಟ್ತಾ ಇದೀವಿ ನೋಡಿ ಫ್ರೆಂಡ್ಸ್. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯ. ಫ್ರೆಂಡ್ಸ್ ನೋಡಿ, ಈಗ ಒಂದು ಹೂವಿನ ಹಾರ ಕಟ್ಟಿದ್ದಾಳೆ ನೋಡಿ. ನಮ್ಮ ಗಿಡಕ್ಕೆ ಗುಲಾಬಿ ಹೂವು ಹತ್ತಿತ್ತು, ಸೊ ನಾವು ಕಾರ್ಕೊಂಡು ಬಂದಿದ್ದಾಳೆ ನೋಡಿ. ನೋಡಿ ಫ್ರೆಂಡ್ಸ್, ನಾವು ನಮ್ಮ ಮನೆ ಅಂಗಳದಲ್ಲಿದ್ದೀವಿ ನೋಡಿ. ಒಂದು ಕಲರ್ ತುಂಬ ಜಾಗಕ್ಕಾಗಿ ಅಟ್ಯಾಚಿದ ಒಂದು ಲಿಕ್ವಿಡ್ ಕಲರ್ ರೋಸ್ ನೋಡಿ ಫ್ರೆಂಡ್ಸ್, ಗಿಡದಿಂದ ಹೂ ಬಿಡುತ್ತೆ. ನಮ್ಮ ಅಕ್ಕ ಈಗ ರಂಗೋಲಿ ತೆಗಿತಾ ಇದ್ದಾರೆ, ಸೊ ನಮ್ಮಮ್ಮ ಅದಕ್ಕೆ ಬಣ್ಣ ಕೊಡ್ತಾ ಇದ್ದಾರೆ ನೋಡಿ. ನೋಡಿ ಫ್ರೆಂಡ್ಸ್, ಈ ಥರ ಒಂದು ಸರ್ಕಲ್ ತೆಕ್ಕೊಂಡಿದ್ದಾಳೆ ನಮ್ಮ ಅಕ್ಕ. ಸೊ ಈ ಸರ್ಕಲ್ಗೆ ಕಲರ್ ತುಂಬ್ಕೊಂಡು ಹೋಗ್ಬೇಕು ನೋಡಿ. ನಮ್ಮ ರಂಗೋಲಿ ಹಾಕ್ತಾ ಇದ್ದಾರೆ, ನಮ್ಮ ಅಕ್ಕ ರಂಗೋಲಿ ಹಾಕ್ತಾ ಇದ್ದಾಳೆ ನೋಡಿ. ಫ್ರೆಂಡ್ಸ್ ನೋಡಿ ರಂಗೋಲಿನ ಎಷ್ಟು ಚಂದ ತೆಗೆದಿದ್ದಾರೆ ಅಂತ ನೋಡಿ. ಸೊ ಇನ್ನೂ ಒಂದು ಸ್ವಲ್ಪ ಡಿಸೈನ್ ಮಾಡಬೇಕು. ನಾನು ನಮ್ಮಮ್ಮ ಕಲರ್ ಕೊಟ್ಟಿದ್ದಾಯಿತು. ಸೊ ಈಗ ನಮ್ಮ ಅಕ್ಕ ಡಿಸೈನ್ ಹಾಕ್ತಾ ಹೋಗ್ತಾ ಇದ್ದಾಳೆ ನೋಡಿ. ಸೊ ಇವತ್ತು ತುಳಸಿ ಕಟ್ಟೆ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನೊಂದು ಬಟ್ಟೆ ಫ್ರೆಂಡ್ಸ್, ಏನು ಗೊತ್ತಾ, ಈಗ ಟೈಮ್ ಎಷ್ಟಾಗಿದೆ, 7:40 ಆಗಿದೆ. ಸೊ ಇನ್ನು ಈಗ 8 ಗಂಟೆ ಆಗುತ್ತೆ, ಸೊ 9 ಆಗುತ್ತೆ, ಈ ಥರ ಟೈಮ್ ಓಡ್ತಾನೆ ಇರುತ್ತೆ. ಸೊ ನಾವಿನ್ನು ಈಗ ಹೊರಗಡೆ ರಂಗೋಲಿನ ಕಂಪ್ಲೀಟ್ ಮಾಡ್ತಾಯಿದ್ದೀವಿ. ಸೊ ಇನ್ನು ಒಳಗಡೆ ಹೋಗಿ ಪೂಜಾ ಎಲ್ಲ ಮಾಡೋದಿದೆ. ಸೊ ಪೂಜಾ ಮಾಡಿದ್ಮೇಲೆ ನಾವೆಲ್ಲರೂ ರೆಡಿ ಆಗಬೇಕು. ನಾನು, ನಮ್ಮ ಅಕ್ಕ, ನನ್ನ ತಂಗಿ, ನಮ್ಮಮ್ಮ, ಸೊ ಎಲ್ಲರೂ ರೆಡಿ ಆಗ್ತೀವಿ. ಸೊ ನಾನು ಗೆಟ್ ರೆಡಿ ವಿತ್ ಮೀ ಅಂತಲೂ ಮಾಡ್ತೀನಿ, ಓಕೆನಾ. ನೋಡಿ ರಂಗೋಲಿ ಕಂಪ್ಲೀಟ್ ಆಯಿತು. ಸೊ ಫಿನಿಶಿಂಗ್ ಟಚ್ ಕೊಡ್ತಾ ಇದ್ದಾಳೆ ನಮ್ಮ ಅಕ್ಕ. ಈಗ ಚಿಕ್ಕಿ ಇಟ್ಕೊಂಡು ಹೋಗಿದ್ದಾಳೆ, ಅದನ್ನು ಅಡಾಗೆ ಮಾಡಿಬಿಟ್ಟು ಅದಕ್ಕೆ ಬಣ್ಣ ತುಂಬ್ತಾ ಇದ್ದಾಳೆ ನೋಡಿ. ಕಲರ್ಸ್ ಹಾಕ್ತಾವಳೆ. ನೋಡಿ ಫ್ರೆಂಡ್ಸ್, ಈಗ ರಂಗೋಲಿ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ತುಳಸಿ ಕಟ್ಟೆ ಅಲಂಕಾರ ಅಂತೂ ತುಂಬ ಕ್ಯೂಟಾಗಿ ಆಗಿದೆ. ಸೊ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ನಮ್ಮ ತುಳಸಮ್ಮ ಅಂತ. ಈಗ ನಾವು ಡೆಕೋರೇಷನ್ ಮಾಡ್ಕೋತಾ ಇದ್ದೀವಿ. ಸೊ ನಮ್ಮ ಹೂವಿನ ಹಾರನ ಕಟ್ತಾ ಇದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ. ನೋಡಿ ನೀವು ನಮ್ಮ ತುಳಸಿ ಕಟ್ಟೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತುಳಸಿ ಮಾತೆ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದ್ದಾರೆ ಫ್ರೆಂಡ್ಸ್. ಹಾಗೆ ನೋಡಿ ಎಷ್ಟು ಮುದ್ದು ಕಾಣಿಸ್ತಾ ಇದೆ. ನಾನೀಗ ಮೇಲ್ಗಡೆ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಅದ್ರ ಮೇಲೆ ಕುಂಕುಮ ಮತ್ತು ಅರಿಶಿನ ಹಾಕ್ತಾ ಇದ್ದೀವಿ. ಹಾಗೆ ಒಂದು ಹೂವು ಇಡ್ತಾ ಇದ್ದೀವಿ ನೋಡಿ. ಹಾಗೆ ನೋಡಿ ಅಕ್ಷತೆ ಕೂಡ ಹಾಕಿದ್ದೀವಿ ಇದ್ರ ಮೇಲೆ. ಈ ಟೇಬಲ್ ಇಟ್ಕೊಂಡು ಟೇಬಲ್ ಮೇಲೆ ಒಂದು ಪೀಠ ಇಟ್ಕೊಂಡಿದ್ದೀವಿ ನೋಡಿ. ನಾವು ಪೀಠದ ಮೇಲೆ ಅಕ್ಕಿ ಹಾಕೊಂಡ್ಬಿಟ್ಟು ಅದರ ಮೇಲೆ ನಾವು ಒಂದು ಕಳಸ ಇಟ್ಕೊಂಡಿದ್ದೀವಿ ನೋಡಿ. ಸೊ ಅದಕ್ಕೆ ಈ ಥರ ಒಂದು ಸ್ಕೇಲ್ನ ಕಟ್ಕೊಂಡಿದ್ದೀವಿ. ಇವಾಗ ನಿಮ್ಗೊಂದು ಸರ್ಪ್ರೈಸ್ ತೋರಿಸ್ತೀನಿ, ಬನ್ನಿ. 1 2 3 ನೋಡಿ ಫ್ರೆಂಡ್ಸ್, ಈಗ ನಮ್ಮ ಮನೆ ವರಮಹಾಲಕ್ಷ್ಮಿ ರೆಡಿಯಾಗಿದ್ದಾಳೆ ನೋಡಿ. ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ ಅಂತ ನೋಡಿ ಫ್ರೆಂಡ್ಸ್. ತುಂಬ
ಕಜ್ಜಾಯ ಮಾಡಿದ್ದಾರೆ, ಹಾಗೆ ಹಣ್ಣುಗಳನ್ನ ತಗೊಂಡು ಬಂದಿದ್ದಾರೆ, ಬಾಳೆಹಣ್ಣು ತಗೊಂಡು ಬಂದಿದ್ದಾರೆ, ಚಕ್ಲಿ ಹಾಗೆ ಚುರುಮುರಿ ಉಂಡೆ ನೋಡಿ ಫ್ರೆಂಡ್ಸ್. ನೋಡಿ ನಾವು ಇಷ್ಟು ಅಲಂಕಾರನ ಮಾಡಿದ್ದೀವಿ. ಇನ್ನು ನಮ್ಮಮ್ಮ ಇನ್ನೇನೋ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದಾರೆ. ಇನ್ನು ನಮ್ಮಮ್ಮ ಈಗ ಹೋಳಿಗೆ ಮಾಡೋದಕ್ಕೆ ನೋಡಿ ನಮ್ಮ ಅಕ್ಕ ಹೂರ್ಣ ಹರಿತಾ ಇದ್ದಾಳೆ ನೋಡಿ. ಬೆಳಿಗ್ಗೆಯಿಂದ ಸೀರೆ ಹಾಕೊಂಡಿದ್ದೀನಿ, ತುಂಬ ಭಾರ ಆಗ್ತಾ ಇದೆ. ಆದರೂ ನಮ್ಮಮ್ಮನ ಪೂಜಾ ಇನ್ನೂ ಮುಗ್ದಿಲ್ಲ, ಇನ್ನೂ ತುಂಬ